ನಮಸ್ಕಾರ ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25ನೇ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ಮೆರಿಟ್ ಲಿಸ್ಟ್ ನಂತರ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳ ನಂತರ ಇದೀಗ ಎರಡನೇ ಸುತ್ತಿಗಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟಪಡಿಸಲಾಗಿದೆ. ಹೌದು, ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ಹೆಸರನ್ನು ವೇಟ್ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಇವತ್ತು ಆಪ್ಷನ್ ಎಂಟ್ರಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ಅದನ್ನು ಹೆಂಗೆ ಚೆಕ್ ಮಾಡಬೇಕು ಅನ್ನುವಂಥ ವಿವರಗಳೊಂದಿಗೆ ನೇರವಾಗಿ PDF ಅನ್ನೇ ನಿಮಗೆ ಪ್ರೊವೈಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ನೇರವಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈಗಷ್ಟೇ ಅಂದರೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ CSLನ ಅಡಿನಲ್ಲಿ ಬಾಕಿ ಉಳಿದಿರುವ ಸೀಟುಗಳು ಅಂದರೆ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೀಟ್ ಮೆಟ್ರಿಕ್ಸ್ ಅಂದರೆ ಏನು ಅಂತಂದರೆ ಖಾಲಿ ಉಳಿದಿರುವ ಸೀಟುಗಳು. ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬಂದಂಥವರು ಅಡ್ಮಿಷನ್ ತಗೊಂಡ ಮೇಲೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟುಗಳು ಉಳ್ಕೊಂಡಿದ್ದಾವೆ ಅನ್ನುವಂಥ ವಿವರಗಳನ್ನು ಈಗ ಪ್ರಕಟಪಡಿಸಿದ್ದಾರೆ. ನೇರವಾಗಿ ನಾನು ನಿಮಗೆ ಈ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಿವ್ಯೂ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಗಮನಿಸಿದ್ರಿ, BEd ನೋಟಿಫಿಕೇಶನ್ 2024-25ನ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ನ ಲಿಂಕ್ ಏನಿದೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2 year BEd ಕೋರ್ಸ್ ಫಾರ್ ದ ಇಯರ್ 2024-25 ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಗಮನಿಸಿದ್ರಿ BEd 2024-25 ಲಿಸ್ಟ್ ಅಂತ ಹೇಳಿ ಲಾಗಿನ್ ಅಪ್ಡೇಟ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿಗೂ ಕೂಡ ಇವತ್ತಿನಿಂದ 20ನೇ ತಾರೀಕಿನವರೆಗೂ ಅವಕಾಶ ಕೊಡ್ತಾ ಇದ್ದಾರೆ. ಗೊತ್ತಿರಲಿ, 20ರ ಮೇಲೆ ಮತ್ತೆ ಕೊಡಲ್ಲ. 25-26ನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಕೂಡ ಪ್ರಕಟಪಡಿಸ್ತಾರೆ. ಹಾಗಾಗಿ ಸೊ ಈಗ ಆರ್ಟ್ಸ್ ರಿಮೈನಿಂಗ್ ಸೀಟು, ಸೈನ್ಸ್ ರಿಮೈನಿಂಗ್ ಸೀಟನ್ನು ಬಿಟ್ಟಿದ್ದಾರೆ. ಮೊದಲಿಗೆ ಆರ್ಟ್ಸ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟುಗಳಿದ್ದಾವೆ ಅನ್ನೋಂಥದ್ದು ನೋಡೋಣ, ನಂತರದಲ್ಲಿ ಸೈನ್ಸು ನೋಡೋಣ. ಡೋಂಟ್ ವರಿ, ಇದರ ನೇರವಾದ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ 2 PDF ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು ಅಂತ ಈಗಾಗಲೇ ನಾನು ನಿಮಗೆ ವಿಡಿಯೋದ ಮೂಲಕ ಮಾಹಿತಿಯನ್ನು ತಲುಪಿಸಿದ್ದೀನಿ. ಎಸ್, ಗಮನಿಸಿದ್ರಿ, ಇನ್ಸ್ಟಿಟ್ಯೂಷನ್ ವೈಸ್ ಸೀಟ್ ಅವೈಲೇಬಲ್ ಫಾರ್ 2 year BEd ಕೋರ್ಸ್ 24-25 ಅಂತ ಹೇಳಿ 18-12-2024 3 ಗಂಟೆ ಅಂತ ಹೇಳಿದ್ದಾರೆ. ಅದು ಪಬ್ಲಿಷ್ ಆಗಿದ್ದು 4 ಗಂಟೆ ಅಷ್ಟೊತ್ತಿಗೆ. ಅಲ್ ಅಮೀನ್ ಕಾಲೇಜ್ ಆಫ್ ಎಜುಕೇಷನ್ ನಿಯರ್ ಲಾಲ್ಬಾಗ್ ಮೇನ್ ಗೇಟ್, ಹೊಸೂರು ರೋಡ್, ಬ್ಯಾಂಗ್ಳೂರು. ಅಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ನೋಡಿ, GM ಅವರಿಗೆ ಒಂದಿದೆ, 2A ಅವರಿಗೆ ಒಂದು, ಹಾಗೆ ಕ್ಯಾಟಗರಿ 1 ಅವರಿಗೆ ಒಂದು, SCಗೆ 2, ಹಾಗೆ STಗೆ 1 ಸೀಟುಗಳು ಹೀಗಿದ್ದಾವೆ. ಸೊ ನಿಮ್ಮ ಜಿಲ್ಲೆಯ ನೀವು ಯಾವ ಕಾಲೇಜಿಗೆ ಅಪ್ಲೈ ಮಾಡಬೇಕು ಅನ್ಕೋತಾ ಇದ್ದೀರಿ, ಆ ಕಾಲೇಜಿನ ಹೆಸರನ್ನು ಸರ್ಚ್ ಮಾಡಿ ಆ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟುಗಳು ಇದಾವೆ ಅನ್ನುವಂಥದ್ದನ್ನು ನೀವು ಚೆಕ್ ಮಾಡಿಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶಗಳಿರುತ್ತೆ. ಗಮನಿಸಬೇಕಾಗುತ್ತೆ ನೀವು. ಸೊ 23 ಬಿಜಾಪುರ ಅಂತಿದೆ, 24 ಧಾರವಾಡ. ರೂರಲ್ ಕಾಲೇಜಲ್ಲಿ GMಗೆ 6 ಇದೆ, 2Aಗೆ 1 ಇದೆ, 3Aಗೆ 1 ಇದೆ, ಕ್ಯಾಟಗರಿ 1 1, SC ST 1 ಇದ್ದಾವೆ. ಸೊ ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ನಂಬರಿನ ಸೀಟುಗಳನ್ನು ನಾವು ಗಮನಿಸ್ತಾ ಇರ್ತೀವಿ. JSS ಅಲ್ಲಿ ಕೂಡ 2 GMಗಿದೆ, ಹಾಗೆ 3A 3B ಈ ರೀತಿ ಬೇರೆ ಬೇರೆ ಕ್ಯಾಟಗರಿಗಳಿಗೂ ಕೂಡ ಸೀಟುಗಳನ್ನು ಗಮನಿಸ್ತಾ ಇದ್ವಿ. ಡೋಂಟ್ ವರಿ, ನಾನು ಈ ಒಂದು ಲಿಸ್ಟನ್ನು ನೇರವಾಗಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಆರಾಮಾಗಿ ಕೂತ್ಕೊಂಡು ನೋಡಿ, ಯಾವ್ಯಾವ ಕಾಲೇಜುಗಳಲ್ಲಿ ಸೀಟ್ ಇದ್ದಾವೆ ಅನ್ನೋದನ್ನು ನೋಡಿಕೊಂಡು ನಂತರವಷ್ಟೇ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಅಲ್ಲಿ ತನಕ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ, ಕಣ್ಣು ಮುಚ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡೋಕ್ಕೆ ಹೋಗಬೇಡಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ. ಬಿಕಾಸ್ ನೀವೇನಾದರೂ ಹಂಗೆ ಮಾಡಿದ್ರೆ ಅಂದರೆ ನೀವು ಮಾಡಿದಂಥ ಕಾಲೇಜ್ನಲ್ಲಿ ಸೀಟೇ ಇಲ್ಲ ಅಂದರೆ ನೀವು ಮಾಡಿದ ವೇಸ್ಟ್ ಆಗುತ್ತೆ. ಹಾಗಾಗಿ ಸರಿಯಾಗಿ ನೋಡಿಕೊಳ್ಳಿ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ನೋಡಿಕೊಂಡು ಕನ್ಫರ್ಮ್ ಆದ ನಂತರ ಮಾತ್ರ ನೀವು ಈ ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದ ನಂತರವಷ್ಟೇ ನೀವು ಆಪ್ಷನ್ ಎಂಟ್ರಿನ ಮಾಡಿ. ಅದರ್ವೈಸ್ ನಿಮ್ಮ ಆಪ್ಷನ್ ಎಂಟ್ರಿ ಅಲ್ಲಿ ಒಂದೊಂದು ಸಲ ಯೂಸ್ ಆಗಂಗಿಲ್ಲ. ಹಾಗಾಗಿ ನೀವು ಎಷ್ಟು ಸೀಟುಗಳಿದ್ದಾವೆ ಅನ್ನೋದನ್ನು ನೋಡಿಕೊಂಡು ನಂತರವಷ್ಟೇ ಇದನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಸೊ ಈ 2 ಲಿಂಕ್ಗಳನ್ನು 2 PDFಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗೋದ್ರ ಮೂಲಕ ನೀವು ಆಪ್ಷನ್ ಎಂಟ್ರಿನ ಕೂಡ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ತಾ, ಸೊ ಯಾರೆಲ್ಲ 2ನೇ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ತಾ ಇದ್ರಿ, ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಅಥವಾ ಮೊದಲನೇ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜ್ ಸಿಕ್ಕು ಆ ಕಾಲೇಜ್ ಬೇಡ ನನಗೆ ಅನ್ನುವಂಥವ್ರು, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಅವಕಾಶ ಇದೆ. ಲಾಗಿನ್ ಆಗೋದ್ರ ಮೂಲಕ ಆಪ್ಷನ್ ಎಂಟ್ರಿಯನ್ನು ಮಾಡಿ, ಮೊದಲು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಮಾಡಿ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.